ಬಿಜಾಪುರದಲ್ಲಿ ಏನೋ ಒಂದು ಘಟನೆ ನಡೆದಿದೆ. ಈಗಾಗಲೇ ನಾನು ಪೊಲೀಸ್ ವರಿಷ್ಠಾಧಿಕಾರಿಗಳ ಜೊತೆ ಮಾತನಾಡಿದ್ದೀನಿ. ಜಿಲ್ಲಾಧಿಕಾರಿಗಳು ಕೂಡ ಇಲ್ಲೇ ಇರೋ ಒಂದು ಮೀಟಿಂಗ್ ಕೂಡ ಇಲ್ಲಿ ಬಂದಿದ್ದರು. ಅಲ್ಲಿ APMC ಲಿಮಿಟ್ಸ್ ಅಲ್ಲಿ ಒಂದು ಬಾವಿ ಕಟ್ಟಿದ್ದ ಈ ಕಡೆ ಅಲ್ಲಿ ಇಟ್ಟಂಗಿ ಬಟ್ಟೆಯಲ್ಲಿ ಕೇಮೂರ್ ಆಟೋಡ್ ಅಂತ ಲಂಬಾಣಿ, ಈಗ SC ಆಲ್ಸೋ ಲಂಬಾಣಿ SC. ಅಲ್ಲಿ 3 ಜನ ಅವರು ಕೂಡ ಶೆಲ್ ಕಾಸ್ಟ್ಗೆ ಸೇರುವಂಥವ್ರು. ಅವ್ರ ಮೇಲೆ ಈ ರೀತಿ ಹಲ್ಲೆಯನ್ನು ಮಾಡಿದಾನೆ. SP ಅವರು ಭಾಳ ಒಂದು ಗಂಭೀರವಾಗಿ ಪ್ರಶ್ನೆ ತಿಳ್ಕೊಂಡಿದ್ದಾರೆ. ಅದನ್ನೆಲ್ಲರೂ ಕೂಡ ಅರೆಸ್ಟ್ ಮಾಡಲಿಕ್ಕೆ ಒಂದು ಸಲ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಈಗಾಗಲೇ ಕೇಸನ್ನು ಬುಕ್ ಮಾಡಿದ್ದಾರೆ, 307 ಮಾಡಿದ್ದಾರೆ. ಆಮೇಲೆ ಬಾಂಡೆಡ್ ಲೇಬರ್ಸ್ ಆ್ಯಕ್ಟ್ನಲ್ಲೂ ಕೂಡ ಅವ್ರನ್ನ ಮಾಡ್ತಾ ಇದ್ದಾರೆ. ಆಮೇಲೆ PNC PNS 101 ಕೂಡ ಇದು ಮಾಡ್ತಾ ಇದ್ದಾರೆ. ಕಠಿಣವಾದಂಥ ಕ್ರಮವನ್ನು ಕೈತೀವಿ. ಅರೆಸ್ಟ್ ಮಾಡಿ ಅವರು ಅಲ್ಲಿ ಅವರು ಕಾಂಪ್ರಮೈಸ್ ಮಾಡ್ಕೊಳ್ಳುವಂಥ ಒಂದು ಮಾಡ್ಕೋತಾ ಇದ್ರು. ಅವರು ಕಾಂಪ್ರಮೈಸ್ ಮಾಡುವಂಥ ಇದನ್ನು ಮಾಡ್ಕೋತಾ ಇದ್ರು. ಅದು ಯಾವುದೂ ಕೂಡ ಇದು ಮಾಡದೆ ಇವತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳು ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಹೊಸ ಕ್ರಮ ಕೈಗೊಳ್ಳಿದ್ದಾರೆ. ನನ್ನ ಜೊತೆ ಕೂಡ ಮಾತನಾಡಿದ್ದಾರೆ. ಅವ್ರನ್ನ ಶೀಘ್ರದಲ್ಲಿ ಬಂಧಿಸಿ ತಿರುಗಿ ಅವ್ರ ಮೇಲೆ ಒಂದು ಕಠಿಣ ಕ್ರಮ ಇಟ್ಕೊಂಡು ಇನ್ವೆಸ್ಟಿಗೇಷನ್ ಮಾಡಿ ಅವ್ರಿಗೆ ಶಿಕ್ಷೆಗೊಳಪಡಿಸ್ತಾರೆ.